ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಅಂದರೆ 2024ರಲ್ಲಿ ಯಾವ ರೀತಿ ಸ್ಕ್ವಾಡ್ ಇತ್ತು, ಅಂದರೆ ಎಷ್ಟು ಜನರಲ್ಲಿ ರಿಟರ್ನ್ ಮಾಡಿದೆ ಅಂತೆಲ್ಲ ನಿಮ್ಗೆ ಗೊತ್ತಿರೋ. ಅದೇ ರೀತಿಯಾಗಿ ಸ್ಕ್ವಾಡ್ ಮೆಂಬರ್ಸ್ಗಳಾಗಿ 25 ಜನ ಪ್ಲೇಯರ್ಸ್ಗಳಿದ್ದರು. ಅದೇ ರೀತಿಯಾಗಿ ಆರ್ ಸಿ ಬಿ ಈ ಬಾರಿ ಆ 25 ಜನರಲ್ಲಿ 3 ಜನರನ್ನಂತೂ ರಿಟರ್ನ್ ಮಾಡಾಗಿದೆ. ಅದು ಯಾರ್ಯಾರು ಅಂತ ಹೇಳಿದರೆ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಅದೇ ರೀತಿ ಯಶ್ ದಯಾಲ್, ಇವ್ರು 3 ಜನರನ್ನ ರಿಟರ್ನ್ ಮಾಡಿದೆ. ಆದರೆ ಉಳಿದ ಪ್ಲೇಯರ್ಸ್ಗಳನ್ನ ಆರ್ ಸಿ ಬಿ ಇಷ್ಟು ಜನ ಪ್ಲೇಯರ್ಸ್ಗಳಲ್ಲಿ ಯಾರ್ಯಾರು ರಿಟರ್ನ್ ಆಗ್ಬೋದು, ಅಂದರೆ ಆರ್ ಸಿ ಬಿ ಯಾರನ್ನ ಮತ್ತೆ ಬೈಬ್ಯಾಕ್ ಮಾಡಬಹುದು ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದೊಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವೀಡಿಯೋ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ. ಮೊದಲೇದಾಗಿ ನಮ್ಮ ಆರ್ ಸಿ ಬಿ 25 ಜನರ 2024ರಲ್ಲಿ ಯಾವ ರೀತಿ ಇತ್ತು ಸ್ಕ್ವಾಡ್ನ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ, ಯಾರ್ಯಾರು ಇದ್ದರು ಅಂತ. ಅದೇ ರೀತಿಯಾಗಿ ಮೊದಲೇದಾಗಿ ಇಲ್ಲಿದ್ದದ್ದು ಫ್ಯಾಫ್ ಡುಪ್ಲೆಸಿ ಆಗಿ ಕ್ಯಾಪ್ಟನ್ ಆಗಿದ್ದರು. ಫ್ಯಾಫ್ ಡುಪ್ಲೆಸಿ ಅವರು ಇದು ಎಲ್ರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಇಲ್ಲಿ ಅನುಜ್ ರಾವತ್ ಅವರಿದ್ದರು. ಅದೇ ರೀತಿಯಾಗಿ ಸೌರಭ್ ಚೌಹಾನ್ ಅವರಿದ್ದರು. ಅದೇ ರೀತಿಯಾಗಿ ದಿನೇಶ್ ಕಾರ್ತಿಕ್ ಅವರಿದ್ದರು. ವಿರಾಟ್ ಕೊಹ್ಲಿ ಅವರಿದ್ದರು. ಅದೇ ರೀತಿಯಾಗಿ ರಜತ್ ಪಟಿದಾರ್ ಅವರಿದ್ದರು. ಅದೇ ರೀತಿಯಾಗಿ ಆಲ್ರೌಂಡರ್ಸ್ಗಳ ಕ್ಯಾಟಗರಿಯಲ್ಲಿ ಬಂದರೆ ಮನೋಜ್ ಬಾಂಡ್ಗೆ ಅವರಿದ್ದರು. ಅದೇ ರೀತಿಯಾಗಿ ಟಾಮ್ ಕರನ್ ಅವರಿದ್ದರು. ಕೆಮ್ರಾನ್ ಗ್ರೀನ್ ಅವರಿದ್ದರು. ವಿಲ್ ಜಾಕ್ಸ್ ಅವರಿದ್ದರು. ಅದೇ ರೀತಿಯಾಗಿ ಮಹಿಪಾಲ್ ಲೋಮ್ರೋರ್ ಅವರಿದ್ದರು. ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದರು. ಸುಯೇಶ್ ಪ್ರಭು ದೇಸಾಯಿ ಅವರಿದ್ದರು. ಅದೇ ಬೌಲರ್ಸ್ಗಳ ಕ್ಯಾಟಗರಿಯಲ್ಲಿ ಬಂದರೆ ಆಕಾಶ್ ದೀಪ್ ಅವರಿದ್ದರು. ಮಯಾಂಕ್ ಡಾಗರ್ ಅವರಿದ್ದರು. ಲೋಕಿ ಫರ್ಗೂಸನ್ ಇದ್ದರು. ಅಲ್ಜಾರಿ ಜೋಸಫ್ ಆಗಿದ್ದರು. ಮೊಹಮ್ಮದ್ ಸಿರಾಜ್ ಇದ್ದರು. ರಜನ್ ಕುಮಾರ್ ಇದ್ದರು. ಹಿಮಾಂಶು ಶರ್ಮಾ ಇದ್ದರು. ಕರಣ್ ಶರ್ಮಾ ಇದ್ದರು. ಸ್ವಪ್ನಿಲ್ ಸಿಂಗ್ ಇದ್ದರು. ರೇಸ್ ಟಾಪ್ಲಿ ಅವರಿದ್ದರು. ವಿವೇಕ್ ಕುಮಾರ್ ವೈಶಾಖ್ ಅವರಿದ್ದರು. ಯಶ್ ದಯಾಲ್ ಅವರಿದ್ದರು. ಇವರಿಷ್ಟು ಜನರನ್ನು ನೋಡ್ತಾ ಇದ್ದೆ. ಇಲ್ಲಿ ನನ್ನ ಪ್ರಕಾರ 3 ಜನ ರಿಟರ್ನ್ ಆಗಿದ್ದಾರೆ. ಯಾರ್ಯಾರಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವಾಗ ವಿರಾಟ್ ಕೊಹ್ಲಿ, ರಜತ್, ಅದೇ ರೀತಿಯಾಗಿ ಯಶ್ ದಯಾಲ್, ಇವರು 3 ಜನ ರಿಟರ್ನ್ ಆಗಿದ್ದಾರೆ. ಇವರಿಷ್ಟು ಜನರಲ್ಲಿ ಉಳಿದ ಇಷ್ಟು ಜನರಲ್ಲಿ ನಮ್ಮ ಆರ್ ಸಿ ಬಿ ಯಾರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಶುಡ್ ಟಾರ್ಗೆಟ್ ನಮ್ಮ ಆರ್ ಸಿ ಬಿ ಫ್ಯಾಫ್ ಡುಪ್ಲೆಸಿ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು. ಅಂದರೆ ಕ್ಯಾಪ್ಟನ್ಸಿ ಬಿಟ್ಟು ಓಪನಿಂಗ್ ಸ್ಲಾಟಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಫ್ಯಾಫ್ ಡುಪ್ಲೆಸಿ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು. ಕಮ್ಮಿಗೆ ಸಿಕ್ಕರೆ ಫ್ಯಾಫ್ ಡುಪ್ಲೆಸಿ ಅವ್ರನ್ನ ಎತ್ತಾಕೊಳ್ಬೋದು ಅಂತ ಅನಿಸ್ತಿದೆ. ಅದೇ ರೀತಿಯಾಗಿ ಎರಡನೇದಾಗಿ ಹೋದರೆ ಅನುಜ್ ರಾವತ್ ಅವ್ರನ್ನ ಫಿನಿಶಿಂಗ್ ರೋಲಲ್ಲಿ ಇಟ್ಕೊಳ್ಬೋದು. ಬ್ಯಾಕಪ್ ಪ್ಲೇಯರ್ ಆಗಿ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿರೋದ್ರಿಂದ ಇವ್ರನ್ನೂ ಕೂಡ ಟಾರ್ಗೆಟ್ ಮಾಡುತ್ತೆ ನಮ್ಮ ಆರ್ ಸಿ ಬಿ. ಕಮ್ಮಿಲಿ ಸಿಕ್ಕರೆ ತಗೊಳುತ್ತೆ. ಅದು ನನ್ನ ಪ್ರಕಾರ ರಿಟರ್ನ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಹೋದ ಸೀಸನ್ ಇವರ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಮೂರನೇದಾಗಿ ಇಲ್ಲಿ ಬರ್ತಾರೆ ಮನೋಜ್ ಬಾಂಡ್ಗೆ ಅವರು ಒಂದು ಒಳ್ಳೆ ಆಲ್ರೌಂಡರ್, ನಮ್ಮ ಕನ್ನಡಿಗ. ಅದೇ ರೀತಿಯಾಗಿ ಕರ್ನಾಟಕದ ಪಿಚ್ನ ಅರಿತವರಾಗಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಡೊಮೆಸ್ಟಿಕ್ ಲೀಗ್, ಅದೇ ರೀತಿಯಾಗಿ ಮಹಾರಾಜ ಟ್ರೋಫೀಸ್ಗಳಲ್ಲೂ ಒಳ್ಳೆ ಇವರ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದಕ್ಕಾಗಿ ಮನೋಜ್ ಬಾಂಡ್ಗೆ ಅವ್ರನ್ನ ಒಂದೇ ಬ್ಯಾಟಿಂಗ್ ಆಪ್ಷನ್ ಅಲ್ಲದೆ ಫಿನಿಶಿಂಗ್ ರೋಲಲ್ಲಿ ಅದ್ಭುತವಾಗಿ ನಿಭಾಯಿಸ್ತಾರೆ. ಆಲ್ರೌಂಡಿಂಗ್ ಬೌಲಿಂಗಲ್ಲೂ ಮಾಡ್ತಾರೆ. ಅದೇ ರೀತಿಯಾಗಿ ಫೀಲ್ಡಿಂಗ್, ಅದೇ ರೀತಿಯಾಗಿ ಬ್ಯಾಟಿಂಗ್ ಮೇನ್ ಆಗಿ ಫಿನಿಶಿಂಗ್ ರೋಲ್ನ ಕೊಡುವಂಥವ್ರಾಗಿರೋದ್ರಿಂದ ಮನೋಜ್ ಬಾಂಡ್ಗೆ ಅವರ 3ನೇ ಪ್ಲೇಯರ್ ಆಗಿ ಟಾರ್ಗೆಟ್ ಮಾಡುತ್ತೆ ಅಂತ ಅನಿಸ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಟಾಮ್ ಕರನ್ ಅವ್ರನ್ನೂ ಕೂಡ ನನ್ನ ಪ್ರಕಾರ ಟಾರ್ಗೆಟ್ ಮಾಡಲ್ಲ. ಏನಾದರೂ ಬ್ಯಾಕಪ್ ಪ್ಲೇಯರ್ ಆಗಿ ಕೊನೆಯದಾಗಿ ಮಾಡ್ಬೋದು. ಕೆಮ್ರಾನ್ ಗ್ರೀನ್ ಅವರಂತೂ ಈ ಮೆಗಾ ಆಕ್ಷನ್, ಮುಂದಿನ ಮೆಗಾ ಆಕ್ಷನ್ ತನಕ ಅವರು ಆಗಲ್ಲ. ಯಾಕಪ್ಪ ಅಂತ ಹೇಳಿದರೆ ಅವರು ಈ ಬಾರಿ ಮೆಗಾ ಆಕ್ಷನ್ಗೆ ಬರಲಿಲ್ಲ ಆಗಿರೋದ್ರಿಂದ ಅವರು ರೂಲ್ಡ್ ಔಟ್ ಆಗಿದ್ದಾರೆ, ಅಂದರೆ ಬ್ಯಾನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ವಿಲ್ ಜಾಕ್ಸ್ ಅವರು 4ನೇ ಪ್ಲೇಯರ್ ಆಗಿ ವಿಲ್ ಜಾಕ್ಸ್ ಅವ್ರನ್ನು ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ. ಯಾವ ರೀತಿ AB ಡಿವಿಲಿಯರ್ಸ್ ಅವ್ರನ್ನ ಟಾರ್ಗೆಟ್ ಮಾಡಿತ್ತು ನಮ್ಮ ಆರ್ ಸಿ ಬಿ ಮೊದಲೇದಾಗಿ. ಅದಕ್ಕಾಗಿ ವಿಲ್ ಜಾಕ್ಸ್ ಅವ್ರನ್ನು ಕಮ್ಮಿ ಅಮೌಂಟಲ್ಲಿ ಏನಾದರೂ ಕೊಂಡುಕೊಳ್ಳುವ ಸಾಧ್ಯತೆ ಇದೆ. ಯಾಕಪ್ಪ ಅಂತ ಹೇಳಿದರೆ ಹೋದ ಬಾರಿ ಅಷ್ಟೊಂದು ಸೆಕೆಂಡ್ ಹಾಫಲ್ಲಿ ಚಾನ್ಸಸ್ ಸಿಕ್ಕಿತ್ತು ವಿಲ್ ಜಾಕ್ಸ್ ಅವ್ರಿಗೆ. ಅಲ್ಲೂ ಕೂಡ ಪ್ರೂವ್ ಮಾಡಿದ್ರು ಬೌಲಿಂಗಲ್ಲಿ, ಫೀಲ್ಡಿಂಗಲ್ಲಿ, ಬ್ಯಾಟಿಂಗಲ್ಲಿ ಮೇನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದ್ರಿಂದ ವಿಲ್ ಜಾಕ್ಸ್ ಅವ್ರನ್ನ ನನ್ನ ಪ್ರಕಾರ ಆರ್ ಸಿ ಬಿ 4ನೇ ಪ್ಲೇಯರ್ ಆಗಿ ಟಾರ್ಗೆಟ್ ಮಾಡುತ್ತೆ. ನನ್ನ ಪ್ರಕಾರ ಇವ್ರನ್ನು ಬೈಬ್ಯಾಕ್ ಮಾಡುವ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಮಹಿಪಾಲ್ ಲೋಮ್ರೋರ್ ಅವರು ನನ್ನ ಪ್ರಕಾರ ಆರ್ ಸಿ ಬಿ ಏನಾದರೂ ಕಮ್ಮಿಗೆ ಸಿಕ್ಕರೆ ಇವ್ರನ್ನ ಟಾರ್ಗೆಟ್ ಮಾಡುತ್ತೆ, ಅಂದರೆ ಫಿನಿಶಿಂಗ್ ರೋಲ್ ಟಚ್ ಕೊಡೋದ್ರಿಂದ, ಆಲ್ರೌಂಡರ್ ಆಗಿರೋದ್ರಿಂದ. ಅದೇ ರೀತಿಯಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಈಗಿನ ಫಾರ್ಮ್ ಏನು ಆಸ್ಟ್ರೇಲಿಯಾ ಜೊತೆ ಚಚ್ಚಿ ಬಿಸಾಕಿದ್ರು ಹ್ಯಾರಿಸ್ ರೋಫ್ಗೆ, ಅದೇ ರೀತಿ ಪಾಕಿಸ್ತಾನ ಜೊತೆಗೆ, ಆ ಫಾರ್ಮ್ ನೋಡ್ತಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವನು ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ. ಕಮ್ಮಿ ಅಮೌಂಟಿಗೆ ಸಿಕ್ಕರೆ ಏನು ನನ್ನ ಪ್ರಕಾರ ಒಂದು 7-8 ಕೋಟಿಲಿ ಏನಾದರೂ 6-7 ಕೋಟಿಲಿ ಹೋದ ಮೆಗಾ ಆಕ್ಷನ್ ಯಾವ ರೀತಿ ಇವ್ರು ಸಿಕ್ಕಿದ್ರು, ಅದಕ್ಕೂ ಹೋದ ಮೆಗಾ ಆಕ್ಷನಲ್ಲಿ ಏನಾದರೂ ಆ ರೀತಿ ಕಮ್ಮಿ ಪರ್ಸ್ ವ್ಯಾಲ್ಯೂ ಸಿಕ್ಕರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ರಿಟರ್ನ್ ಆಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಮೇನ್ ಆಲ್ರೌಂಡರ್ ಥ್ರೆಟ್ ಆಗಿರೋದ್ರಿಂದ ಫೀಲ್ಡಿಂಗ್, ಬ್ಯಾಟಿಂಗ್, ಬೌಲಿಂಗ್ ಮೇನ್ ನಮ್ಮ ಆರ್ ಸಿ ಬಿಗೆ ಹೋದ ಬಾರಿ ಕಾಂಟ್ರಿಬ್ಯೂಷನ್ ಕೊಟ್ಟದೇ ಇವರು ಬೌಲಿಂಗ್. ಅದಕ್ಕಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನನ್ನ ಪ್ರಕಾರ ಟಾರ್ಗೆಟ್ ಆಗ್ತಾರೆ 5ನೇ ಪ್ಲೇಯರ್ ಆಗಿ. ಅದೇ ರೀತಿಯಾಗಿ 6ನೇದಾಗಿ ಸುಯೇಶ್ ಪ್ರಭು ದೇಸಾಯಿ ಅವರ ನನ್ನ ಪ್ರಕಾರ ಟಾರ್ಗೆಟ್ ಮಾಡುವ ಸಾಧ್ಯತೆ ಸಿಕ್ಕಾಪಟ್ಟೆ ಕಮ್ಮಿ ಅಂತ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ನಮ್ಮ ಆರ್ ಸಿ ಬಿ ಮೇನ್ ಥ್ರೆಟ್ ಆಗಿ ನೋಡ್ತಾ ಇದೆ ಬೌಲಿಂಗ್ ಲೈನಪ್ಪಲ್ಲಿ. ನಮ್ಮ ಇಂಡಿಯಾ ಟೀಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್, ಅದೇ ರೀತಿಯಾಗಿ ಆರ್ ಸಿ ಬಿಲೂ ಕೂಡ ಸಿಕ್ಕ ಅವಕಾಶಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಆಕಾಶ್ ದೀಪ್ ಅವರಿಂದ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ ಇವರು ಬ್ಯಾಟಿಂಗು ಒಳ್ಳೆಯದಾಗ ಆಟಾಡ್ತಾರೆ. ಅದೇ ರೀತಿ ಟೈಮ್ ಫಾಸ್ಟ್, ಮೀಡಿಯಂ ಫಾಸ್ಟರ್ ಆಗಿರೋದ್ರಿಂದ ಆಕಾಶ್ ದೀಪ್ ಅವರು ಒಳ್ಳೆ ಯಾರ್ಕರ್ಗಳು, ಅದೇ ರೀತಿಯಾಗಿ ಡೆತ್ ಓವರ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಪರಿಣಾಮ ಬೀರ್ತಾರೆ ಅಂತ ಆಕಾಶ್ ದೀಪ್ ಅವರು ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದಕ್ಕಾಗಿ ಆಕಾಶ್ ದೀಪ್ ಅವರು ಕೂಡ ಈ ರೀತಿ
ನನ್ನ ಪ್ರಕಾರ ರಿಟರ್ನ್ ಮಾಡ್ಬೋದು ಅಂತ ಅನಿಸ್ತದೆ. ಮಯಾಂಕ್ ಡಗರ್ ಅವರು ನನ್ನ ಪ್ರಕಾರ ಆಗಲ್ಲ ಪ್ರಾಬಬ್ಲಿ. ಅದೇ ರೀತಿ ಲೋಕಿ ಫರ್ಗೂಸನ್ ಅವರು ಆಗಲ್ಲ. ಅಲ್ಜಾರಿ ಜೋಸಫ್ ಅಂತೂ ದೇವರಾಣೆಯಾಗೂ ಮಾಡಲ್ಲ ಗಸ್. ಯಾಕಪ್ಪ ಅಂತ ಹೇಳಿ ಹೋದ ವರ್ಸ್ಟ್ ಪರ್ಚೇಸ್ ಅಂತ ಹೇಳಿದ್ರೆ ಅಲ್ಜಾರಿ ಜೋಸಫ್ ಅವರು, ಅದಕ್ಕಾಗಿ ಇವ್ರನ್ನ ಮಾಡಲ್ಲ ಪಕ್ಕ ಗೊತ್ತಿದೆ. ಅದೇ ರೀತಿಯಾಗಿ ಸಿರಾಜ್ ಅವ್ರನ್ನ ನನ್ನ ಪ್ರಕಾರ ಏನೋ 50-50 ಅಂತ ಇದೆ. ವಿರಾಟ್ ಕೊಹ್ಲಿ ಅವರ ಆಪರ್ಚುನಿಟಿಯಿಂದ ಏನಾದರೂ ಸಿರಾಜ್ ಅವರು ಮತ್ತೆ ಬೈಬೇಕಾಗಿದ್ರೆ ಏನೋ ದೊಡ್ಡ ವಿಷಯ. ನನ್ನ ಪ್ರಕಾರ ಇವ್ರನ್ನ ಟಾರ್ಗೆಟ್ ಮಾಡ್ಬೋದು, ಕಮ್ಮಿ ಪ್ರೈಸ್ ಸಿಗ್ಬೋದು ಅಂತ, ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಇಲ್ಲಿ ಕರಣ್ ಶರ್ಮಾ ಅವರು ಆಗಲ್ಲ, ಸ್ವಪ್ನಿಲ್ ಸಿಂಗ್ ಅವರು ಆಗಲ್ಲ. ಟೋಪ್ಲಿ ಅವ್ರನ್ನ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ. ಒಳ್ಳೆ ಫಾಸ್ಟ್ ಬೌಲಿಂಗ್ ಯೂನಿಟಲ್ಲಿ ಒಳ್ಳೆ ಟಚ್ನ ಕೊಡ್ತಿದ್ರು. ಹೋದ ಮೊದಲ ಮ್ಯಾಚಲ್ಲಿ ಇವ್ರಿಗೆ ಇಂಜುರಿ ಆಗಿತ್ತು. ಈ ಬಾರಿ ಒಳ್ಳೊಳ್ಳೆ ಸ್ಟಾರ್ಟ್ನ ಕೊಡ್ತಿದ್ದಾರೆ. ಆಸ್ಟ್ರೇಲಿಯಾ ಜೊತೆಯಲ್ಲಿ ಇಂಗ್ಲೆಂಡ್ ಮ್ಯಾಚಲ್ಲಿ ಇವರು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ ಟೋಪ್ಲಿ ಅವರು. ನನ್ನ ಪ್ರಕಾರ ಆಗ್ಬೋದು. ಅದೇ ರೀತಿಯಾಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಕೂಡ ನಮ್ಮ RCB ಶೋರ್ ಆಗಿ ಟಾರ್ಗೆಟ್ ಮಾಡುತ್ತೆ, ಕನ್ನಡಿಗನಾಗಿರೋದ್ರಿಂದ. ಒಂದು 2-3 ವರ್ಷಗಳಿಂದ ಕಾಲದಿಂದನೂ ಕೂಡ ನಮ್ಮ ಕರ್ನಾಟಕದಲ್ಲೇ RCB ತಂಡದಲ್ಲಿ ಆಟಾಡ್ತಿರೋದ್ರಿಂದ ನನ್ನ ಪ್ರಕಾರ ಟಾರ್ಗೆಟ್ ಮಾಡುತ್ತೆ. ನೆಕ್ಸ್ಟ್ ಎಷ್ಟೆಲ್ಲರಂತೂ ರಿಟರ್ನ್ ಆಗಿದ್ದಾರೆ. ಇವರಿಷ್ಟು ಒಂದು 6-7 ಪ್ಲೇಯರ್ಸ್ಗಳನ್ನ ನನ್ನ RCB ಪಕ್ಕ ತಲೆಯಲ್ಲಿ ಇಟ್ಕೊಂಡು ಇವ್ರನ್ನ ಟಾರ್ಗೆಟ್ ಮಾಡ್ಬೋದು ಕಮ್ಮಿ ಪ್ರೈಸಲ್ಲಿ. ನನ್ನ ಪ್ರಕಾರ ಆಪ್ಷನ್ಗೆ ಬಿಟ್ಟಿರೋದೇ ಅದಕ್ಕಾಗಿ. ಕಮ್ಮಿ ಪ್ರೈಸಲ್ಲಿ ಏನಾದರೂ ಈ ಪ್ಲೇಯರ್ಸ್ಗಳು ಸಿಕ್ಕಿದ್ರೆ ಎತ್ತಕೊಡುವಂತ. ನನ್ನ ಪ್ರಕಾರ ಕಮ್ಮಿ ಪ್ರೈಸಲ್ಲಿ ಸಿಗುವಂಥ ಪ್ಲೇಯರ್ಸ್ಗಳನ್ನ RCB ತಲೆ ಉಪಯೋಗಿಸ್ಕೊಂಡು ಪರ್ಚೇಸ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಈ RCB ಹೊಸಲಿಯ ಈ ಸ್ಕ್ವಾಡ್ನಲ್ಲಿ ಎಷ್ಟು ಚೇಂಜಸ್ಗಳನ್ನು ಮಾಡಬೇಕು, ಅದೇ ರೀತಿಯಾಗಿ ಈ ಬಾರಿ ಯಾವ್ಯಾವ ಪಿಕ್ಗಳನ್ನು ಮಾಡಬೇಕು ಈ ಸ್ಕ್ವಾಡಲ್ಲಿ, ನನ್ನ ಅನಿಸಿಕೆಯನ್ನು ನಾನು ನಿಮ್ಗೆ ತಿಳಿಸಿದ್ದೇನೆ. ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಕ್ರಿಕೆಟ್ ಅದೇ ರೀತಿಯಾಗಿ IPL RCB ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.